ನೋಡಿ 7th one ಏನ್ ಕೊಟ್ಟಿದ್ದಾರೆ. There is a circular path around a sports field. Sonia takes 18 minutes to drive one round of the field, while Ravi takes 12 minutes for the same. Suppose they both start at the same point and the same time and go in the same direction. After how many minutes will they meet again at the starting point ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಅಂದ್ರೆ ಒಂದು ಸರ್ಕ್ಯುಲರ್ ಪಾತ್ ಇದೆ, ಸ್ಪೋರ್ಟ್ಸ್ ಫೀಲ್ಡ್. ಇಲ್ಲಿ ಸೋನಿಯಾ ಅನ್ನೋ ಹುಡುಗಿ ಈ ಈ ಸರ್ಕ್ಯುಲರ್ ಪಾತ್ ನ ಡ್ರೈವ್ ಮಾಡೋಕೆ 1 ರೌಂಡ್ ಮಾಡಕ್ಕೆ ಎಷ್ಟು ತಗೊಂತಾ ಇದೆ, 18 minutes ತಗೊಂತಾ ಇದ್ದಾರೆ. ಓಕೆ, 1 ರೌಂಡ್ ಡ್ರೈವ್ ಮಾಡೋದಕ್ಕೆ. ಅದೇ ರವಿ ಏನ್ ಮಾಡ್ತಾ ಇದ್ದಾನೆ, ಇದೇ ರೌಂಡ್ ಮಾಡೋದಕ್ಕೆ ಆತ 12 minutes ತಗೊಂತಾ ಇದೆ. ಓಕೆ, ಸೇಮ್ ರೌಂಡ್ ಡ್ರೈವ್ ಮಾಡೋದಕ್ಕೆ. ಅವ್ರಿಗೆ ಏನ್ ಹೇಳ್ತಾ ಇದೆ, ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಟ್ ದ ಸೇಮ್ ಪಾಯಿಂಟ್ ಇಬ್ರು ಅಟ್ ದ ಸೇಮ್ ಟೈಮ್ಗೆ ಇಬ್ರು ಸೇಮ್ ಇದರಿಂದ ಸ್ಟಾರ್ಟ್ ಮಾಡಿದ್ರೆ ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್ ಇಲ್ಲಿಂದ ಹೋದ್ರೆ ಇಬ್ರು ಇಲ್ಲಿಂದಾನೇ ಹೋಗೋದು. ಸೊ ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಂಡ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಫಸ್ಟ್ ನಾವು ಕಾಮನ್ ಸೆನ್ಸ್ ಆಗಿ ಸುಮ್ಮನೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನೋಡಿ, ಸೋನಿಯಾ ಎಷ್ಟು ತಗೊಂತಾ ಇದ್ದಾಳೆ, 1 ರೌಂಡ್ ಹಾಕಕ್ಕೆ 18 minutes ತಗೊಂತಾ ಇದ್ದಾಳೆ. ಸೊ ಸೋನಿಯಾ 1 ರೌಂಡ್ ಹಾಕ್ಲಿಕ್ಕೆ 18 minutes. ಸೊ 2 ರೌಂಡ್ಸ್ ಹಾಕೋದಕ್ಕೆ ಎಷ್ಟು ತಗೊಂತಾಳೆ, 18 + 18 ಎಷ್ಟಾಯ್ತು, 36 minutes ಆಯ್ತು. ಅದೇ ರವಿ ಏನ್ ಮಾಡ್ತಾ ಇದ್ದಾನೆ, 1 ರೌಂಡ್ ಹಾಕ್ಲಿಕ್ಕೆ 12 minutes ತಗೊಂತಾ ಇದ್ದಾನೆ ಅಲ್ವಾ. ಸೊ 2 ರೌಂಡ್ಸ್ಗೆ ಎಷ್ಟಾಗತ್ತೆ, 12 + 12 24 minutes ಅಲ್ವಾ. ಸೊ 3 ರೌಂಡ್ಸ್ ಹಾಕಿದ್ರೆ ಸೇಮ್ 12 + 12 + 12 ಸೊ 12 ಅಂದ್ರೆ 12 + 12 + 12 ಎಷ್ಟಾಯ್ತು, 36 minutes ಆಯ್ತು. ಅಂದ್ರೆ ಇಲ್ಲಿ ನೋಡಿ, ಸೋನಿಯಾ 2 ರೌಂಡ್ಸ್ 36 minutes ಅಲ್ಲಿ ಮಾಡಿದ್ರೆ, ರವಿ 36 minutes ಅಲ್ಲಿ 3 ರೌಂಡ್ಸ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ನಮ್ಗೆ ಇದು ಹಿಂಗೆ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದು. ಆದ್ರೆ ಅವ್ರು ಹೇಳಿದ ಪ್ರಕಾರ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಆಫ್ಟರ್ 36 minutes ಇವ್ರು ಸೋನಿಯಾ 2 ರೌಂಡ್ಸ್ ಹಾಕೊಂಡ್ ಬಂದ್ಲು ಇಲ್ಲಿಗೆ. 2 ರೌಂಡ್ಸ್ ಹಾಕೊಂಡ್ ಇಲ್ಲಿಗೆ ಬಂದ್ರೆ ರವಿ 3 ರೌಂಡ್ಸ್ ಹಾಕೊಂಡ್ ಬಂದು ಮತ್ತೆ ಇಲ್ಲಿಗೆ ಸೇರ್ತಾನೆ. ಅಂದ್ರೆ 36 minutes ಸೇರ್ತಾನೆ ಅಂತ ಅರ್ಥ ಆಯ್ತು. ಆದ್ರೆ ನಾವು ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ದೊಡ್ಡ ನಂಬರೇ ಬರುತ್ತಲ್ವಾ, ಚಿಕ್ಕ ನಂಬರ್ ಅಂತೂ ಬರಲ್ಲ. 12 minutes 18 minutesಗಿಂತ ಜಾಸ್ತಿನೇ ಬರುತ್ತೆ ಅಲ್ವಾ. 18 minutes 12 minutesಗಿಂತ ಜಾಸ್ತಿನೇ ಬರುತ್ತೆ. ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ LCM ಫೈಂಡ್ ಔಟ್ ಮಾಡ್ಬೇಕು. ಸೊ LCM ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, 12 18 2 ಇಂದ ಮಾಡೋಣ. 2 6 12 2 9 ಈಗ 3 ಇಂದ ಹೋಗುತ್ತಲ್ವಾ, 3 2 ಸಾರಿ ಇಲ್ಲಿ 2 ಇಂದಾನೆ ಮಾಡೋಣ. 2 3 6 9 ಹಾಗೆ ಇಡೋಣ. ಇಲ್ಲಿ 3 1 3 3 ಅಗೇನ್ 3 1 3 1 ಬಂತು ಲಾಸ್ಟ್ಗೆ. ಸೊ ಫ್ಯಾಕ್ಟರ್ಸ್ ಏನ್ ಬಂತು, 2 × 2 × 3 × 3 ಬಂತು. ಇದೆಷ್ಟು ಮಲ್ಟಿಪ್ಲೈ ಮಾಡ್ಬೇಕು, 2 2 4 4 3 12 12 3 36 ಅಲ್ವಾ. ಸೊ ಇದನ್ನೇ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ನಾವೇನಂತ ಬರಿಬೋದು, LCM 36 ಬಂತಲ್ವಾ. ಆದ್ರೆ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಏನಂತ ಬರಿಬೇಕು, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ಅಂತ ಕೊಟ್ಟಿದಾರಲ್ವಾ, ಆಫ್ಟರ್ 36 minutes they will meet again. Again at the starting point. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈ ಸೆಂಟೆನ್ಸ್ ಬರ್ದ್ರೆ ಈ ಆನ್ಸರ್ ಫೈನಲ್ ಆನ್ಸರ್.
36 minutes. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್